ರಾಜಗೌಡ್ರೆ 2008 ಕೇಂದ್ರ ಸರ್ಕಾರ 12,625 ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಗಡೀಪಾರು ಮಾಡಿದೆ. 2009 10,602 ಮಾಡಿದೆ. 2008-2009 ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು. 2018 445 ಜನ ಬಾಂಗ್ಲಾದೇಶಿಗಳನ್ನ ಗಡೀಪಾರು ಮಾಡಿದ್ದಾರೆ. 2019 299 ಜನ ಮಾತ್ರ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಸುಮ್ಮನೆ ನೀವೇ ಲೆಕ್ಕ ಕೊಟ್ಟರಲ್ಲ, ಆಗ್ಲೇ ಲೆಕ್ಕ ನಾನೇ ಕೊಡ್ತಾ ಇರೋದು. ಕೇಂದ್ರ ಸರ್ಕಾರ ತಾವು ಇಲ್ಲೆಲ್ಲಾ ಕಡೆ ಅಕ್ರಮ ವಲಸಿಗರ ಅಕ್ರಮ ವಲಸಿಗರ ಹೊರದಬ್ಬರಿ ಯಾರು ನಿಮ್ಮ ತಡಿತಾ ಇರೋರು? ಅರ್ಥ ಆಗ್ತಾ ಇಲ್ವಾ? ಏನ್ ಮಾಡ್ತಾ ಇದಾರೆ ಮತ್ತೆ ಅವರು? ಖರ್ಗೆ ಅವ್ರು ಏನ್ ಮಾಡ್ತಾ ಇದಾರೆ? ಸೆಂಟ್ರಲ್ ರಾಜ್ಯದಲ್ಲಿ ಏನ್ರಿ ಮಾಡ್ತಾ ಇದ್ದೀರಿ? ರಾಜ್ಯದಲ್ಲಿ ಏನ್ ಬೇಕಾದ್ರೆ ಅಮಿತ್ ಶಾ ನೋಡೋದು ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಯಾವ ಮತದಾರರಿಂದ ಗೆದ್ದಿದ್ರು ಅದೇ ಮತದಾರ ವಿಡಿಯೋನ ಬಿಡುಗಡೆ ಮಾಡಿ ಅವ್ರನ್ನ ಅಕ್ರಮ ಅಂತ ಹೇಳ್ತಾ ಇದ್ದಾರೆ. ಅದೇ ಮತದಾರ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಇವತ್ತು ಯಾವ್ದು ವಿಡಿಯೋ ಹಾಕಿದಾರಲ್ಲ ಅವ್ರ ಮಕ್ಕಳೆಲ್ಲ ಜೂಮ್ ಮಾಡಿ ನೋಡಕ್ ಕೇಳಿ ಕುಮಾರಸ್ವಾಮಿ ಅವ್ರಿಗೆ. ಝೂಮ್ ಮಾಡಿ ನೋಡಿ ಕುಮಾರಸ್ವಾಮಿ ಅವರೇ, ತನಿಖೆ ಮಾಡಪ್ಪ, ದಾಖಲಾತಿ ಬಿಡಿ, ಅದನ್ನ ಬಿಟ್ಬಿಟ್ಟು ಝೂಮ್ ಮಾಡಿ ಏನ್ ಮಾತಾಡ್ತಾ ಇದ್ರಿ ನೀವು? ಅಲ್ಲರಿ ತನಿಖೆ ಮಾಡ್ಸಕ್ ತಾಕತ್ತಿಲ್ವಾ ನಿಮ್ಗೆ? ನಿಮ್ ಖರ್ಗೆ ಇಲ್ವಾ? ತನಿಖೆ ಮಾಡ್ಸಕ್ ತಾಕತ್ತಿಲ್ವಾ? ತನಿಖೆ ಮಾಡಿಸ್ತಾರೆ ಖುಷಿ ಬಿಟ್ರೆ ಆಗಲ್ಲ. ನಟರಾಜ್ ಗೌಡ್ರೆ ತನಿಖೆ ಮಾಡಿಸಿ, ದಾಖಲಾತಿ ಸಮೇತ ಇಡಿ, ಕಂಪ್ಲೇಂಟ್ ತನಿಖೆ ಮಾಡಿಸಿ. ನೀವೇನೋ ಮಾಧ್ಯಮದಲ್ಲಿ ಕುಮಾರಸ್ವಾಮಿ ಏನೋ ಒಂದು ನಿಮಿಷ, ನನ್ನ ಬೇಸಿಕ್ ಕ್ವಶನ್, ಈಗ ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ಬಂದಂತ ಸಂದರ್ಭದಲ್ಲಿ ಯಾಕೆ ಒಂದ್ ರೀತಿ ನೀವು ಅದನ್ನ ಜೆನ್ಯೂನ್ ಇದ್ರೆ, ಈಗ ಆಯ್ತು ಅವ್ರ ಅಕ್ರಮ ಬಾಂಗ್ಲಾ ವಲಸಿಗರು ಅಂತಂದ್ರೆ ಒದ್ದು ಹೊರಗಾಕಿರಿ ಅವ್ರನ್ನ, ಅದನ್ ಬಿಟ್ಟು ನೀವು ಯಾಕದನ್ನ ಒಂದ್ ರೀತಿ ಸಮರ್ಥನೆ ಮಾಡ್ಕೊಳ್ಳೋ ರೀತಿಯಲ್ಲಿ ಬಾಂಗ್ಲಾ ವಲಸಿಗರಿದ್ರೆ ಅವ್ರು ಹೋಗ್ಲಿ ಬಿಡ್ರಿ ಅವ್ರಿಗೆ. 2 ಸೆಂಟೆನ್ಸ್ ಶಿಪ್ ಅದು. ಒಂದು, ಮಾನ್ಯ ಕುಮಾರಸ್ವಾಮಿ ಅವರು ಯಾವ ವಿಡಿಯೋನ ಬಿಡುಗಡೆ ಮಾಡಿದಾರೋ ಆ ವಿಡಿಯೋದಲ್ಲಿರ್ತಕ್ಕಂತಹ ಎಲ್ಲರೂ ಕುಮಾರಸ್ವಾಮಿಯ ಊರಿನವರು, ಕುಮಾರಸ್ವಾಮಿಗೆ ಓಟ್ ಹಾಕಿ ಮುಖ್ಯಮಂತ್ರಿ ಮಾಡಿದವರು. ಡಿಜಿಟಲ್ ಸೆಕ್ಷನ್ ಅಲ್ಲೂ ಕೂಡ ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದೇನಂತಂದ್ರೆ, ಬಾಂಗ್ಲಾ ವಲಸಿಗರನ್ನ ಹೊರಗೆ ಹಾಕ್ಬೇಕು ಅನ್ನೋ ವಿಚಾರ ಬಂದಾಗ ಕಾಂಗ್ರೆಸ್ ಅವರು ಬಿಜೆಪಿ ಮೇಲೆ ಆರೋಪ ಮಾಡೋದು, ಬಿಜೆಪಿ ಅವರು ಕಾಂಗ್ರೆಸ್ ಮೇಲೆ ಆರೋಪ ಮಾಡೋದು, ಇದರಲ್ಲಿ ರಾಜಕೀಯ ಯಾಕೆ ಮಾಡ್ತೀರಿ? ದೇಶದ ಭದ್ರತೆ ಅನ್ನುವಂತ ವಿಚಾರ ಬಂದಾಗ ನಿಮ್ಮ ಕಾಂಗ್ರೆಸ್, ನಿಮ್ಮ ಬಿಜೆಪಿ ಎಲ್ಲಾ ಪಕ್ಷಗಳನ್ನು ಬದಿಗಿಟ್ಟು ಜೆನ್ಯೂನ್ ಆಗಿದ್ರೆ ಒಂದು ಹೊರಗಾಕ್ರಿ ಬಾಂಗ್ಲಾ. ನಿಮ್ಗೆ ಹೇಳಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಾಗ ವಾರ್ಷಿಕವಾಗಿ 10,000 ಜನನ ಹೊರದಪ್ತಾ ಇದ್ರು. ಮೋದಿ ಮತ್ತೆ ಅಮಿತ್ ಶಾ ಏನ್ ಮಾಡ್ತಾರೆ, ಬರೀ 299 ಜನ ಹಾಕಿದ್ದಾರೆ, ಹೊರಗಡೆಗೆ ಆಗ್ತಾ ಇದಾರೆ. ಯಾಕೆ ಅವ್ರನ್ನ ಕಡ್ಲೆಕಾಯಿ ತಿಂತಾ ಇದಾರ? ಬರೀ ಚುನಾವಣಾ ಪ್ರಚಾರ ಮಾಡ್ತಾ ಇದಾರ? ಅದಾನಿ ಅಂಬಾನಿಯ ಜೀತ ಮಾಡ್ತಾ ಇದಾರ? ಕೆಲಸ ಮಾಡ್ಲಿರಿ. ನೋಡಿ ಸರ್, ನಾವು ಭಾರತೀಯ ಜನತಾ ಪಾರ್ಟಿಯವರು ಅಬ್ಜೆಕ್ಷನ್ ಮಾಡ್ತಾ ಇರೋದು ವಿಶೇಷವಾಗಿ BLOಗಳು ಮನೆ ಮನೆಗೆ ಹೋಗಿ ಕೊಡಬೇಕು ಅನ್ನೋ ಆಧಾರದ ಮೇಲೆ ನಮ್ದು ಕಂಪ್ಲೇಂಟ್ ಇರ್ತಕ್ಕಂಥದ್ದು. ಚುನಾವಣೆ ಆಯೋಗ ಹೇಳಿರೋದೇನು, ನಿವಾಸಿಗಳನ್ನ ಹುಡುಕಿ ಅಲ್ಲಿ ಕೊಡಿ ಅಂತ ಹೇಳಿದ್ರು. ಯಾವಾಗ ಬೆಂಗಳೂರಿನಲ್ಲಿ ಈ ರೀತಿ ಎಲ್ಲ ಗುಂಪು ಹಾಕಿ ಕೊಡ್ತಾ ಇದಾರಲ್ಲ, ಅದು ತಪ್ಪು, ಅದು ನಿರ್ಬಂಧ ಮಾಡಬೇಕು ಅನ್ನೋದನ್ನ ಕೇಳಿದ್ವಿ. ಹಾಗಾಗಿ ಇದರ ಹಿಂದೆ ರಾಜ್ಯ ಸರ್ಕಾರ ಅಧಿಕಾರಿಗಳನ್ನ ಬೆದರಿಸ್ತಾ ಇದೆ, ಇದು ನಿಲ್ಲಿಸಬೇಕು. ಸುಳ್ಳು ಹೇಳ್ತಾ ಬಿಜೆಪಿ ಅಜೆಂಡಾ ಸಫಲ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ, ಅದಕ್ಕೆ ವಿಚಲಿತರಾಗಿ
ಕೌಂಟರ್ ಕೊಡಿ ನಟರಾಜ್ ಗೌಡ. ಅದೇ ಹೇಳ್ತಾರೆ ನಾನು. ಕೇಳಿಸ್ಕೊಳ್ಳಿ. ಸರ್, 30 ಸೆಕೆಂಡ್ ನೋಡಿ,